ईशा सर्वभूतानां तस्यां जागर्ति संयमी यस्यां जागृति भूतानि सा निशा पश्यतो मुनेः। ಹಾಗಾಗಿ ಯಾವ ಜೀವಿಗಳಿಗೆ ಆತ್ಮದ ಜ್ಞಾನ ಇರಲ್ವೋ ಅವ್ರಿಗೆಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಅದು ರಾತ್ರಿ ತರ ಅನ್ಸುತ್ತೆ. ಮತ್ತೆ ಯಾವ್ದಾದ್ರೂ ವಸ್ತುಗಳ ಬಗ್ಗೆ ಹೇಳೋದಿಕ್ ಹೋದ್ರೆ ಅವರ ಪ್ರಕಾರ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಅವರು ದಿನ ತರ ನೋಡ್ತಾರೆ. ಆದ್ರೆ ಯಾವ ಮನುಷ್ಯನಿಗೆ ಆತ್ಮದ ಜ್ಞಾನ ಇರತ್ತೋ ಅವನ ಕೈಯಲ್ಲಿ ಮಾತ್ರ ಬೆಳಕಿನಲ್ಲಿ ಕತ್ತಲನ್ನ ಹಾಗೆ ಕತ್ತಲಿನಲ್ಲಿ ಬೆಳಕನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ನಾವು ಒಳ್ಳೇದನ್ಕೊಂಡು ಏನೇ ಮಾಡ್ತಾ ಇರ್ಲಿ ಅದ್ರಲ್ಲೂ ಏನಾದ್ರೂ ಒಂದು ಡಿವಿಯೇಷನ್ ಅನ್ನೋದು ಇರತ್ತೆ. ಹಾಗೆ ಎಲ್ಲರ ಕಣ್ಣಿಗೂ ಕೆಟ್ಟದು ಅಂತ ಕಾಣೋದು ಕೆಲ ಸತಿ ಅದ್ರಲ್ಲಿ ಒಂದು ಡಿವಿಯೇಷನ್ ಇದ್ದು ಒಳ್ಳೇದಿರತ್ತೆ. ಅದನ್ನ ನಾವು ಸಮಯ ಪ್ರಜ್ಞೆ ಮತ್ತೆ ಶಾಂತಿಯುತವಾಗಿದ್ರೆ ಮಾತ್ರ ಸಾಲ್ವ್ ಮಾಡಕ್ಕಾಗೋದು. ಅದಕ್ಕೆ ಹೇಳಿದ್ದು ಯಾರಿಗೆ ತಪೋಶಕ್ತಿಯಿಂದ ಅಥವಾ ಧ್ಯಾನ ಮಾಡಿ ಆತ್ಮದರ್ಶನ ಮಾಡಿರ್ತಾನೋ ಅವನು ಈ ಕೆಟ್ಟದ್ರಲ್ಲಿ ಒಳ್ಳೇದನ್ನ ಮತ್ತೆ ಒಳ್ಳೇದ್ರಲ್ಲಿ ಕೆಟ್ಟದನ್ನ ನೋಡೋದಕ್ಕೆ ಈಸಿಯಾಗಿ ಗೊತ್ತಾಗತ್ತೆ. ಅವನ್ನೇ ಬುದ್ಧಿವಂತ ಅಂತಾನು ಕರೆಯೋದು.